ಆಕ್ಟರ್ ಒಬ್ಬನ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಬ್ಬಳ ಜೊತೆಗೆ ಮದುವೆ, ಮತ್ತೊಬ್ಬಳ ಜೊತೆಗೆ ನಿಶ್ಚಿತಾರ್ಥ. ಮದುವೆಯಾಗಿ ಒಂದೇ ತಿಂಗಳಿಗೆ ಬೇಡವಾಗಿದ್ದಾಳ ಪತ್ನಿ ಅನ್ನೋದು ಪ್ರಶ್ನೆ. ಗರ್ಭಿಣಿ ಮೇಲೆಯೇ ಹಲ್ಲೆ ಮಾಡಿದ್ನ ಸೀರಿಯಲ್ ನಟ. ನೇತ್ರಾವತಿ ಸೀರಿಯಲ್ ನಟನ ಮೇಲೆ ಹಲ್ಲೆ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಪ್ರಶ್ನೆ ಮಾಡಲು ಹೋದ ಪತ್ನಿಗೆ ಚಾಕುವಿನಿಂದ ಇರಿದ ಆರೋಪ. ಸನ್ನಿ ಮಹಿಪಾಲ್ ವಿರುದ್ಧ ಪತ್ನಿ ದೂರು ಕೂಡ ಕೊಟ್ಟಿದ್ದಾರೆ. ನನ್ನ ಜೊತೆಗೆ ಮದುವೆ ಆಗಿದ್ದಾರೆ, 1 ತಿಂಗಳಾಗಿದೆ, ನಾನು ಗರ್ಭಿಣಿ. ಇಂಥ ಸಂದರ್ಭದಲ್ಲಿ ಮತ್ತೊಬ್ಬಕ್ಕೆ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಂತೆ ಈತ. ಹಾಗಾಗಿ ಪ್ರಶ್ನೆ ಮಾಡೋದಕ್ಕೆ ಮುಂದಾದರೂ ಚಾಕುವಿನಿಂದ ಇರ್ದಿದ್ದಾನೆ ಅನ್ನುವಂಥ ಗಂಭೀರ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ಕೂಡ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನೇತ್ರಾವತಿ ಸೀರಿಯಲ್ ನೋಡಿ, ಈತನೇ ನೇತ್ರಾವತಿ ಸೀರಿಯಲ್ ಆಕ್ಟ್ ಮಾಡಿದ್ದಾನೆ. ಬಟ್ ನಿಜ ಜೀವನದಲ್ಲಿ ಹೀರೋ ಬದಲಾಗಿ ವಿಲ್ಲನ್ ಆದಂಗೆ ಕಾಣಿಸ್ತಾ ಇದೆ. ಇಬ್ಬರು ಹುಡುಗಿಯರ ಜೀವನದ ಜೊತೆಗೆ ಆಟ ಆಡೋದಕ್ಕೆ ಮುಂದಾದ. ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಾಕೆಯ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಚಾಕುವಿನಿಂದ ಇರಿತ. ಈಗ ದೂರು ಕೂಡ ದಾಖಲಾಗಿದೆ. ಪೊಲೀಸರ ತನಿಖೆಯಿಂದಲೇ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು. 1 ತಿಂಗಳಾಗಿದೆ ಮದುವೆಯಾಗಿ. ಬಟ್ ಈ ಸಂದರ್ಭದಲ್ಲಿ ಮತ್ತೊಬ್ಬಕ್ಕೆ ಜೊತೆ ನಿಶ್ಚಿತಾರ್ಥ ಫಿಕ್ಸ್ ಆಗಿತ್ತಂತೆ. ಗರ್ಭಿಣಿ ಇದ್ದೀನಿ, ನನ್ನ ಮೇಲೆ ಹಲ್ಲೆಗೆ ಯತ್ನ ಆಗಿದೆ ಅಂತ ಚಾಕುವಿನಿಂದ ಇರ್ದಿದ್ದಾನೆ ಕೂಡ. ಸದ್ಯ ಆಕೆ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿದ್ದಾಳೆ. ನಂತರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈ ಪ್ರಕರಣದ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ಸೀರಿಯಲ್ ನಟ ಸನ್ನಿ ಮಹಿಪಾಲ್ ವಿರುದ್ಧ ಈ ರೀತಿಯಾದಂಥ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಇತ್ತೀಚೆಗೆ ಅಂದರೆ ಕಳೆದ 1 ತಿಂಗಳ ಹಿಂದೆ ಆತ ಓರ್ವ ಯುವತಿಯನ್ನ ಮದುವೆ ಆಗಿರ್ತಾನಂತೆ. ಆ ಒಂದು ಯುವತಿ ಈಗ ಆತನ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡುವಂಥ ಕೆಲಸನ ಮಾಡಿದ್ದಾರೆ. ಅಂದರೆ ಇವರಿಬ್ಬರಿಗೂ ಕೂಡ ಕಳೆದ 5-6 ತಿಂಗಳಿಂದಲೂ ಕೂಡ ಪರಿಚಯ ಇದೆ. ಅಂದರೆ ಜನವರಿಯಲ್ಲಿ ಕೂಡ ಇವರಿಬ್ಬರಿಗೂ ಕೂಡ ಪರಿಚಯ ಆಗಿರುತ್ತೆ. ಪರಿಚಯ ಆದ ಮೇಲೆ ಇಬ್ಬರು ಕೂಡ ಪರಿಚಯ ಜಾಸ್ತಿಯಾಗಿ ಪ್ರೀತಿಗೆ ಕನ್ವರ್ಟ್ ಆಗಿ ಇಬ್ಬರು ಕೂಡ ಮದುವೆ ಆಗೋದಾಗಿ ಮಾತುಕತೆ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಆತ ಆಕೆಯನ್ನ ಮದುವೆ ಆಗ್ತೀನಿ ಅಂತೇಳಿ ನಂಬಿಸಿ ಆಕೆಯ ಜೊತೆ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸಿದ್ದ ಅಂತೇಳಿ ತನಿಖೆ ವೇಳೆ ಅಂದರೆ ಈಗಾಗಲೇ ದೂರಿನಲ್ಲಿ ಆಕೆ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಮಾತಿನಂತೆಯೇ ಜೂನ್ನಲ್ಲಿ ಅಂದರೆ ಕಳೆದ 15ನೇ ತಾರೀಕು, ಜೂನ್ 15ನೇ ತಾರೀಕು ಕೂಡ ಇವರಿಬ್ಬರು ಮದುವೆ ಆಗಿರ್ತಾರೆ ದೇವಸ್ಥಾನದಲ್ಲಿ ಅಂತ ಕೂಡ ಆ ಮಹಿಳೆ ಆರೋಪವನ್ನು ಮಾಡಿದ್ದಾರೆ. ಮದುವೆ ಆದ ಮೇಲೆ ಆತ ಅಂದರೆ ಕದ್ದು ಮುಚ್ಚಿ ಮದುವೆ ಆಗ್ತಾರೆ ಅಂತಾರಲ್ಲ, ಅದೇ ರೀತಿಯಾಗಿ ಒಂದು ದೇವಸ್ಥಾನದಲ್ಲಿ ಪೋಷಕರು ಇಲ್ಲದೆ ಅಂದರೆ ಕುಟುಂಬಸ್ಥರು ಇಲ್ಲದೆ ಇವರಿಬ್ರು ಕೂಡ ಮದುವೆ ಆಗಿರ್ತಾರಂತೆ. ಅದಾದ್ಮೇಲೆ ಒಂದಷ್ಟು ದಿನಗಳ ಕಾಲ ತಾನು ತನ್ನ ಪೋಷಕರಿಗೆ ಒಪ್ಪಿಸಿ ಆಮೇಲೆ ನಿನ್ನನ್ನ ಮತ್ತೆ ಮದುವೆ ಆಗ್ತೀನಿ ಅಂತೇಳಿ, ಅಂದ್ರೆ ಪೋಷಕರ ಸಮ್ಮುಖದಲ್ಲಿ ಮತ್ತೊಮ್ಮೆ ಮದುವೆ ಆಗ್ತೀನಿ ಅಂತೇಳಿ ಸೀರಿಯಲ್ ನಟ ಆಕೆಯನ್ನ ನಂಬಿಸಿ ಆಕೆಯಿಂದ ಒಂದಷ್ಟು ದಿನಗಳ ಕಾಲ ದೂರ ಇದ್ದಂತೆ. ಊರಿಗೆ ಹೋಗಿ ನನ್ನ ಪೋಷಕರ ಜೊತೆ ಒಪ್ಪಿಸ್ಕೊಂಡು ಬರ್ತೀನಿ, ಆಮೇಲೆ ಮತ್ತೊಂದು ಬಾರಿ ನಿನ್ನನ್ನ ಮದುವೆ ಆಗ್ತೀನಿ ಅಂತೇಳಿ ಆಕೆಗೆ ಹೇಳಿ ಹೋಗಿದ್ದಂತೆ. ಅಷ್ಟರಲ್ಲಿ ಈಕೆ ಈಗ ಸದ್ಯಕ್ಕೆ ಗರ್ಭಿಣಿ ಆಗಿದ್ಲು. ಅದಾದ್ಮೇಲೆ ಊರಿಗೆ ಹೋದಂತ ಈತ ಬರೋದು ಬಿಟ್ಟು ಮತ್ತೆ ಬರ್ತೀನಿ ಅಂತ ಹೇಳಿದಾತ ಮತ್ತೊಂದು ಯುವತಿಯ ಜೊತೆ ಎಂಗೇಜ್ಮೆಂಟ್ ಆಗಿದ್ದಾನೆ ಅಂತೇಳಿ ವಿಚಾರ ಗೊತ್ತಾದಂತ ಬೆನ್ನಲ್ಲೇ ಆಕೆ HL ಪೊಲೀಸ್ ಠಾಣೆ ಸನ್ನಿ ಮಹಿಪಾಲ್ ಅವರ ಮನೆಗೆ ಹೋಗಿರ್ತಾಳೆ. ಮನೆಗೆ ಹೋದಂತ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಕೂಡ ಮಾತುಕತೆ ಆಗಿರುತ್ತೆ. ಈ ವೇಳೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಸದ್ಯಕ್ಕೆ HL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸೀರಿಯಲ್ ಆಕ್ಟರ್ ಒಬ್ಬನ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಬ್ಬಳ ಜೊತೆಗೆ ಮದುವೆ, ಮತ್ತೊಬ್ಬಳ ಜೊತೆಗೆ ನಿಶ್ಚಿತಾರ್ಥ. ಮದುವೆಯಾಗಿ ಒಂದೇ ತಿಂಗಳಿಗೆ ಬೇಡವಾಗಿದ್ದಾಳ ಪತ್ನಿ ಅನ್ನೋದು ಪ್ರಶ್ನೆ. ಗರ್ಭಿಣಿ ಮೇಲೆಯೇ ಹಲ್ಲೆ ಮಾಡಿದ್ನ ಸೀರಿಯಲ್ ನಟ. ನೇತ್ರಾವತಿ ಸೀರಿಯಲ್ ನಟನ ಮೇಲೆ ಹಲ್ಲೆ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಪ್ರಶ್ನೆ ಮಾಡಲು ಹೋದ ಪತ್ನಿಗೆ ಚಾಕುವಿನಿಂದ ಇರಿದ ಆರೋಪ. ಸನ್ನಿ ಮಹಿಪಾಲ್ ವಿರುದ್ಧ ಪತ್ನಿ ದೂರು ಕೂಡ ಕೊಟ್ಟಿದ್ದಾರೆ. ನನ್ನ ಜೊತೆಗೆ ಮದುವೆ ಆಗಿದ್ದಾರೆ, 1 ತಿಂಗಳಾಗಿದೆ, ನಾನು ಗರ್ಭಿಣಿ. ಇಂಥ ಸಂದರ್ಭದಲ್ಲಿ ಮತ್ತೊಬ್ಬಕ್ಕೆ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಂತೆ ಈತ. ಹಾಗಾಗಿ ಪ್ರಶ್ನೆ ಮಾಡೋದಕ್ಕೆ ಮುಂದಾದರೂ ಚಾಕುವಿನಿಂದ ಇರ್ದಿದ್ದಾನೆ ಅನ್ನುವಂಥ ಗಂಭೀರ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ಕೂಡ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನೇತ್ರಾವತಿ ಸೀರಿಯಲ್ ನೋಡಿ, ಈತನೇ ನೇತ್ರಾವತಿ ಸೀರಿಯಲ್ ಆಕ್ಟ್ ಮಾಡಿದ್ದಾನೆ. ಬಟ್ ನಿಜ ಜೀವನದಲ್ಲಿ ಹೀರೋ ಬದಲಾಗಿ ವಿಲ್ಲನ್ ಆದಂಗೆ ಕಾಣಿಸ್ತಾ ಇದೆ. ಇಬ್ಬರು ಹುಡುಗಿಯರ ಜೀವನದ ಜೊತೆಗೆ ಆಟ ಆಡೋದಕ್ಕೆ ಮುಂದಾದ. ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಾಕೆಯ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಚಾಕುವಿನಿಂದ ಇರಿತ. ಈಗ ದೂರು ಕೂಡ ದಾಖಲಾಗಿದೆ. ಪೊಲೀಸರ ತನಿಖೆಯಿಂದಲೇ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು. 1 ತಿಂಗಳಾಗಿದೆ ಮದುವೆಯಾಗಿ. ಬಟ್ ಈ ಸಂದರ್ಭದಲ್ಲಿ ಮತ್ತೊಬ್ಬಕ್ಕೆ ಜೊತೆ ನಿಶ್ಚಿತಾರ್ಥ ಫಿಕ್ಸ್ ಆಗಿತ್ತಂತೆ. ಗರ್ಭಿಣಿ ಇದ್ದೀನಿ, ನನ್ನ ಮೇಲೆ ಹಲ್ಲೆಗೆ ಯತ್ನ ಆಗಿದೆ ಅಂತ ಚಾಕುವಿನಿಂದ ಇರ್ದಿದ್ದಾನೆ ಕೂಡ. ಸದ್ಯ ಆಕೆ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿದ್ದಾಳೆ. ನಂತರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೂಡ ಕೊಟ್ಟಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈ ಪ್ರಕರಣದ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಸೀರಿಯಲ್ ನಟ ಸನ್ನಿ ಮಹಿಪಾಲ್ ವಿರುದ್ಧ ಈ ರೀತಿಯಾದಂಥ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಇತ್ತೀಚೆಗೆ ಅಂದರೆ ಕಳೆದ ಒಂದು ತಿಂಗಳ ಹಿಂದೆ ಆತ ಓರ್ವ ಯುವತಿಯನ್ನ ಮದುವೆ ಆಗಿರ್ತಾನಂತೆ. ಆ ಒಂದು ಯುವತಿ ಈಗ ಆತನ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡುವಂಥ ಕೆಲಸನ ಮಾಡಿದ್ದಾರೆ. ಅಂದರೆ ಇವರಿಬ್ಬರಿಗೂ ಕೂಡ ಕಳೆದ 5-6 ತಿಂಗಳಿಂದಲೂ ಕೂಡ ಪರಿಚಯ ಇದೆ. ಅಂದರೆ ಜನವರಿಯಲ್ಲಿ ಕೂಡ ಇವರಿಬ್ಬರಿಗೂ ಕೂಡ ಪರಿಚಯ ಆಗಿರುತ್ತೆ. ಪರಿಚಯ ಆದ ಮೇಲೆ ಇಬ್ಬರು ಕೂಡ ಪರಿಚಯ ಜಾಸ್ತಿಯಾಗಿ ಪ್ರೀತಿಗೆ ಕನ್ವರ್ಟ್ ಆಗಿ ಇಬ್ಬರು ಕೂಡ ಮದುವೆ ಆಗೋದಾಗಿ ಮಾತುಕತೆ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಆತ ಆಕೆಯನ್ನ ಮದುವೆ ಆಗ್ತೀನಿ ಅಂತೇಳಿ ನಂಬಿಸಿ ಆಕೆಯ ಜೊತೆ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸಿದ್ದ ಅಂತೇಳಿ ತನಿಖೆ ವೇಳೆ ಅಂದರೆ ಈಗಾಗಲೇ ದೂರಿನಲ್ಲಿ ಆಕೆ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಮಾತಿನಂತೆಯೇ ಜೂನ್ನಲ್ಲಿ ಅಂದರೆ ಕಳೆದ 15ನೇ ತಾರೀಕು ಜೂನ್ 15ನೇ ತಾರೀಕು ಕೂಡ ಇವರಿಬ್ಬರು ಮದುವೆ ಆಗಿರ್ತಾರೆ ದೇವಸ್ಥಾನದಲ್ಲಿ ಅಂತ ಕೂಡ ಆ ಮಹಿಳೆ ಆರೋಪವನ್ನು ಮಾಡಿದ್ದಾರೆ. ಮದುವೆ ಆದ ಮೇಲೆ ಆತ ಅಂದರೆ ಕದ್ದು ಮುಚ್ಚಿ ಮದುವೆ ಆಗ್ತಾರೆ ಅಂತಾರಲ್ಲ, ಅದೇ ರೀತಿಯಾಗಿ ಒಂದು ದೇವಸ್ಥಾನದಲ್ಲಿ ಪೋಷಕರಿಲ್ಲದೆ ಅಂದರೆ ಕುಟುಂಬಸ್ಥರು ಇಲ್ಲದ್ರೆ ಇವರಿಬ್ರು ಕೂಡ ಮದುವೆ ಆಗಿರ್ತಾರಂತೆ. ಅದಾದ್ಮೇಲೆ ಒಂದಷ್ಟು ದಿನಗಳ ಕಾಲ ತಾನು ತನ್ನ ಪೋಷಕರಿಗೆ ಒಪ್ಪಿಸಿ ಆಮೇಲೆ ನಿನ್ನನ್ನು ಮತ್ತೆ ಮದುವೆ ಆಗ್ತೀನಿ ಅಂತೇಳಿ ಅಂದರೆ ಪೋಷಕರ ಸಮ್ಮುಖದಲ್ಲಿ ಮತ್ತೊಮ್ಮೆ ಮದುವೆ ಆಗ್ತೀನಿ ಅಂತೇಳಿ ಸೀರಿಯಲ್ ನಟ ಆಕೆಯನ್ನು ನಂಬಿಸಿ ಆಕೆಯಿಂದ ಒಂದಷ್ಟು ದಿನಗಳ ಕಾಲ ದೂರ ಇದ್ದಂತೆ. ಊರಿಗೆ ಹೋಗಿ ನನ್ನ ಪೋಷಕರ ಜೊತೆ ಒಪ್ಪಿಸ್ಕೊಂಡು ಬರ್ತೀನಿ, ಆಮೇಲೆ ಮತ್ತೊಂದು ಬಾರಿ ನಿನ್ನನ್ನು ಮದುವೆ ಆಗ್ತೀನಿ ಅಂತೇಳಿ ಆಕೆಗೆ ಹೇಳಿ ಹೋಗಿದ್ದಂತೆ. ಅಷ್ಟರಲ್ಲಿ ಈಕೆ ಈಗ ಸದ್ಯಕ್ಕೆ ಗರ್ಭಿಣಿ ಆಗಿದ್ಲು. ಅದಾದ್ಮೇಲೆ ಊರಿಗೆ ಹೋದಂತ ಈತ ಬರೋದು ಬಿಟ್ಟು ಮತ್ತೆ ಬರ್ತೀನಿ ಅಂತ ಹೇಳಿದಾತ ಮತ್ತೊಂದು ಯುವತಿಯ ಜೊತೆ ಎಂಗೇಜ್ಮೆಂಟ್ ಆಗಿದ್ದಾನೆ ಅಂತೇಳಿ ವಿಚಾರ ಗೊತ್ತಾದಂತ ಬೆನ್ನಲ್ಲೇ ಆಕೆ HL ಪೊಲೀಸ್ ಠಾಣೆ ಸನ್ನಿ ಮಹಿಪಾಲ್ ಅವರ ಮನೆಗೆ ಹೋಗಿರ್ತಾಳೆ. ಮನೆಗೆ ಹೋದಂತ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಕೂಡ ಮಾತುಕತೆ ಆಗಿರುತ್ತೆ. ಈ ವೇಳೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಸದ್ಯಕ್ಕೆ HL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.